ಯಾರು ನೀವು ಕೇಳ್ಕೊಂಡು ಬರ್ತಾರೆ ಅವ್ರು ಕೊಡಿ. ಇನ್ನು ಕೆಲವರು ಈ ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಮೆಂಬರ್ಶಿಪ್ ಅನ್ನ ತಗೋಬೇಡಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ. ಸರಿ ಇಲ್ಲ ಅಂದಿದ್ದೆ ಹಾಗಿದ್ರೆ ಅಧ್ಯಕ್ಷರಾಗಲಿ ಅಥವಾ ಕಾರ್ಯದರ್ಶಿಗಳಾಗಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋರು. ಹೈಕೋರ್ಟ್ ಆರ್ಡರ್ ಆಗಿಲ್ಲ ಅಂತಾರೆ. ನಾನು ಹೈಕೋರ್ಟ್ ಆರ್ಡರ್ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿ 28/5/2025 ಆಗಿರುವಂತಹ ಆರ್ಡರ್ ಕ್ಲಿಯರ್ ಆಗಿದೆ. ಆತರ ಕೊಡಬಾರ್ದು, ಕೊಡೋಂಗಿಲ್ಲ, ಹೈಕೋರ್ಟ್ ಮಾಡಿಲ್ಲ ಅನ್ನೋದಾದ್ರೆ ಪದಾಧಿಕಾರಿಗಳು ಹೇಳ್ತಾ ಇದ್ರು, ಮೀಡಿಯಾ ಮುಂದೆ ಬರ್ತಾ ಇದ್ರು. ಹಾಗಾಗಿ ಬೇರೆಯವರು ಇದ್ರ ಬಗ್ಗೆ ಮಾತಾಡುವಂತದ್ದು ತಪ್ಪು ಸಂದೇಶನ ಸಾರುವಂತದ್ದಾಗುತ್ತೆ. ಯಾರು ಆ ರೀತಿ ಮಾಡಕ್ ಹೋಗ್ತಾರೆ. ಹೈಕೋರ್ಟ್ ಯಾಕೆ ಸ್ಟೇ ಕೊಟ್ಟಿದ್ರು? ಸ್ಟೇ ಕೊಟ್ಟಿಲ್ಲ, ಮೆಂಬರ್ಶಿಪ್ ಕೊಡಿ ಅಂತ ಆರ್ಡರ್ ಮಾಡಿದ್ದಾರೆ. ಅದೇ ಆವಾಗ ಕೊಡಬಾರ್ದು ಅಂತ ಇಲ್ಲವೇ ಇಲ್ಲ, ಇವರು ಕೊಡ್ತಾ ಇಲ್ಲ, ಹಾಗಾಗಿ ಹೈಕೋರ್ಟ್ ಹೋದಿವಿ ನಾವು. ಈ ಮುಖಂಡರು ಕೊಡ್ತಾ ಇರಲಿಲ್ಲ, ನಮ್ಗೆ ಎಲ್ಲೂ ಸ್ಟೇ ಇಲ್ಲ ಇವರಿಗೆ ಇದುವರೆಗೂ. ಕೊಡಬೇಡಿ ಅಂತ ಯಾವ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹೇಳಿಲ್ಲ, ಸಹಕಾರ ಸಂಘಗಳ ಉಪ ನಿಬಂಧಕರು ಹೇಳಿಲ್ಲ, ಹೈಕೋರ್ಟ್ ಹೇಳಿಲ್ಲ. ಇವರೇ ಅದನ್ನ ಕೊಡದಿರೋ ಅಂತದನ್ನ ಇವರ ಸ್ವಾರ್ಥಕ್ಕಾಗಿ ಅದರಲ್ಲಿ 28/5/25 ತಾರೀಕಲ್ಲಿ 4 weeks ಅಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ನಂತರ 3 months ಅಲ್ಲಿ ನೀವು ಎಲೆಕ್ಷನ್ಸ್ ಮಾಡಿ ಅಂತ ಹೇಳಿದ್ರು. ನಮ್ಗೆ 28ರವರೆಗೂ ಅವಕಾಶ ಇರೋದ್ರಿಂದ ಅದರಲ್ಲಿ ಯಾವತ್ತಾದ್ರೂ ಅವ್ರು ಕೊಡ್ತಾರೆ ಅಂತ ಕಾಯ್ದೆ. ನಾವು ಅವರು ಕೊಡೋದೇ ಇಲ್ಲ ಅಂತ ನಮಗೆ ಒಂದು ಎಂಡರ್ಸ್ಮೆಂಟ್ ಆಗಲಿ ಅಥವಾ ನಮ್ಮ ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡ್ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ನಾವು ಕಂಟೆಂಪ್ಟ್ ಆಗ್ತೀವಿ. ಮಾಡ್ತಾ ಇಲ್ಲ, ನಮ್ಗೆ ರಿಪ್ಲೈನು ಕೊಡ್ತಾ ಇಲ್ಲ. ನಮ್ಮ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ, ನಾವು ರಿಪ್ಲೈನು ಕೊಡ್ತಾ ಇಲ್ಲ. ನಾವು ಅವ್ರಿಗೆ ಹೇಳ್ತಾ ಇದೀವಿ ಈ ಮೂಲಕ, ಕಂಟೆಂಪ್ಟ್ ಆಫ್ ದ ಕೋರ್ಟ್ ಇದಕ್ಕೆ ನಡೆಸಿದಿರ ನೀವು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಕರೆಕ್ಟ್ ಅಲ್ಲ. ದಯವಿಟ್ಟು ರಾಜ್ಯದಲ್ಲಿ ಸುಮಾರು ಜನ ಇದ್ದೀವಿ, ಸುಮಾರು 30 ರಿಂದ 35 ಲಕ್ಷ ಜನರದ್ದು 1,050 ರೂಪಾಯಿ ನಿಗದಿ ಆಗಿದೆ. 30